ಆಗಿದೆ, ಆಕ್ಷನ್ ಇದೆ, ರೊಮ್ಯಾನ್ಸ್ ಇದೆ, ಮತ್ತೆ ಕಾಮಿಡಿ ಇದೆ, ಎಮೋಷನ್ಸ್ ಇದೆ. ತುಂಬಾ ಚೆನ್ನಾಗಿದೆ, ಇಷ್ಟ ಆಯ್ತು, ಎಂಜಾಯ್ ಮಾಡಿದ್ವಿ. ಫ್ಯಾಮಿಲಿ ಸಮೇತ ನೋಡ್ಬೋದು, ಎಂಜಾಯ್ ಮಾಡಿದ್ವಿ ಮೂವಿ. ಮತ್ತೆ ಡಾಲಿ ಸರ್ ಎಂಟ್ರಿ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯ್ತು. ಎಲ್ಲ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಫೈಟ್ಸ್ ಒಳ್ಳೆ ರೈಸ್ ಇದೆ, ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಮಕ್ಕಳು ಕರ್ಕೊಂಡ್ಬಂದು ನೋಡಿ. ಸಿನಿಮಾ ಒಳ್ಳೆ ಕಾಮಿಡಿ, ಒಳ್ಳೆ ಫೈಟ್ಸ್, ಆಲ್ ಫ್ಯಾಮಿಲಿ ಎಂಟರ್ಟೈನರು. ದಯವಿಟ್ಟು ಮಿಸ್ ಮಾಡದೆ ಥಿಯೇಟರ್ ನೋಡಿ. ನಾಗಭೂಷಣ್ ಅವರು ಹೀರೋ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಕಾಮಿಕ್ ಟೈಮಿಂಗ್ ತುಂಬಾ ಚೆನ್ನಾಗಿದೆ. ಆಕ್ಷನ್ ಅಲ್ಲೂ ಒಳ್ಳೆ ಧನಂಜಯ್ ಅವ್ರದ್ದು ಫೀಚರಿಂಗ್ ಸಕ್ಕದಾಗಿದೆ, ಮಿಸ್ ಮಾಡದೆ ನೋಡಿ. ಸಾಂಗ್ಸ್ ಅಂತೂ ಸೂಪರ್ ಡೂಪರ್ ಆಗಿತ್ತು. ಫುಲ್ ಮೋಟಿವೇಶನ್ ಇದಿತ್ತು, ಕಾಮಿಡಿಗಿಂತ ಜಾಸ್ತಿ ಮೋಟಿವೇಶನ್ ಇದಿತ್ತು. ಚೆನ್ನಾಗಿತ್ತು ಮೂವಿ ತುಂಬಾ ಚೆನ್ನಾಗಿತ್ತು. ಫೈಟಿಂಗ್ ಪಾರ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಮತ್ತೆ ಡಾಲಿ ಧನಂಜಯ್ ಸರ್ ಅದು ಹೇಳ್ಕೊಟ್ಟಿದ್ದ ಟೆಕ್ನಿಕ್ಸ್ ಎಲ್ಲ ಚೆನ್ನಾಗಿತ್ತು. ಅದು ಮುಂದೆ ಕರಾಟೆ ಮುಂದೆಗೆಲ್ಲ ಯೂಸ್ ಆಗುತ್ತೆ, ಸೆಲ್ಫ್ ಡಿಫೆನ್ಸ್ ಗೆಲ್ಲ ಯೂಸ್ ಆಗುತ್ತೆ. ಎಲ್ಲಾರ್ದು ಆಕ್ಟಿಂಗ್ ಚೆನ್ನಾಗಿದೆ. ಮೂವಿ ಓವರ್ ಆಲ್ ಟೋಟಲ್ ಆಗಿ ಪ್ಯಾಕೇಜ್ ಫ್ಯಾಮಿಲಿ ಮೂವಿ ನೋಡ್ಬೋದು, ಚೆನ್ನಾಗಿದೆ. ಫೈಟ್ ಸೀನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಡಾಲಿ ಧನಂಜಯ್ ಚೆನ್ನಾಗಿದೆ, ಇವರ ಕಾಮಿಡಿನೂ ಚೆನ್ನಾಗಿದೆ. ಹೊಸಬ್ರು, ಸೊ ಈ ಹೊಸಬ್ರನ್ನ ಪ್ರೋತ್ಸಾಹ ಮಾಡ್ಬೇಕು ಅಂತ ನಂಗೆ ಅನ್ಸುತ್ತೆ. ಚೆನ್ನಾಗಿದೆ. ಏನಾಗಿದೆ ಅಂದ್ರೆ ವಿದ್ಯಾಪತಿ ಫಿಲ್ಮು ನಾವೇನೋ ಅನ್ಕೊಂಡು ಬಂದಿದೀವಿ, ಇದು ಒಳಗಡೆ ಎಮೋಷನ್ ಇದೆ, ತುಂಬಾ ಟಚ್ ಆಗಿರೋ ಫೀಲಿಂಗ್ಸ್ ಇದೆ. ಮತ್ತೆ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಒಳಗಡೆ ನಾವು ಹೀರೋನ ಈ ವಿಲನ್ ಹೆಂಗ್ ಹೊಡಿತಾನೆ ಅನ್ನೋದೇ ದೊಡ್ಡ ನಮ್ಗೆ ವಿಚಿತ್ರ ಆಗಿತ್ತು. ಅಂದ್ರೆ ನಮ್ಗೆ ಒಂಥರ ಕುತೂಹಲ ಆಗ್ಬಿಟ್ಟಿತ್ತು. ಇಲ್ಲಿ ತುಂಬಾ ಎಮೋಷನಲ್ ಇದೆ ಒಳಗಡೆ. ನಾವು ಕಾಮಿಡಿ ಅನ್ಕೊಂಡು ಬಂದಿದೀವಿ, ಎಲ್ಲ ಮಿಕ್ಸ್ಡ್ ಇದೆ. ನಮ್ಮ ಡೈರೆಕ್ಟರ್ಗಳಿಗೆ ತುಂಬಾ ಖುಷಿ ಆಗುತ್ತೆ ಹೇಳಕ್ಕೆ. ಯಾಕಂತಂದ್ರೆ ನಮ್ ಯಾವ ತರ ನಾವೇನ್ ಅನ್ಕೊಂಡಿದೀವಿ ಅದಕ್ಕಿಂತ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಲಾಸ್ಟ್ ಪಾರ್ಟ್ ಅವ್ರ ಪೇರೆಂಟ್ಸ್ ಗೋಸ್ಕರ ಚೇಂಜ್ ಆದ್ನಲ್ಲ, ಅದು ಇಷ್ಟ ಆಯ್ತು. ಲವ್ ಸ್ಟೋರಿ ಇಷ್ಟ ಆಯ್ತಾ, ಕಾಮಿಡಿ ಇಷ್ಟ ಆಯ್ತಾ, ಸೆಂಟಿಮೆಂಟ್ ಇಷ್ಟ ಆಯ್ತಾ? ಕಾಮಿಡಿ ಚೆನ್ನಾಗಿದೆ, ಸೆಂಟಿಮೆಂಟ್ ಚೆನ್ನಾಗಿದೆ. ಅಂದ್ರೆ ಲೈಫಲ್ಲಿ ಒಂದು ಡೆಡಿಕೇಶನ್ ಅಂತ ಇದ್ರೆ ಏನಾದ್ರು ಅಚೀವ್ ಮಾಡ್ಬೋದು. ಸಿಂಪಲ್ ಸ್ಟೋರಿ ಆದ್ರೂ ನರೇಷನ್ ಚೆನ್ನಾಗಿದೆ ಫಿಲಿಮ್. ಆಕ್ಷನ್ ಚೆನ್ನಾಗಿದೆ, ಡಾಲಿ ಎಂಟ್ರಿ ಚೆನ್ನಾಗಿದೆ. ಹೀರೋ ಇಂಡಸ್ಟ್ರಿಗೆ ಹೊಸಬರ ಆದ್ರೂ ಚೆನ್ನಾಗಿದೆ ಮೂವಿ, ನೋಡ್ಬೋದು. ಎಲ್ಲ ಫ್ಯಾಮಿಲಿ ಸಮೇತ ನೋಡ್ಬೋದು. ಕಾಮಿಡಿ, ಸೆಂಟಿಮೆಂಟ್, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ನೋಡ್ಬೋದು. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡ್ಬೇಕು ಫಿಲಿಮ್. ಮತ್ತೆ ನಾಗಭೂಷಣ್ ಅವ್ರದ್ದು ಹೀರೋಯಿನ್ ಆಗಿರ್ಬೋದು, ಪ್ರತಿಯೊಬ್ಬರದ್ದು ಒಂದೊಂದು ಪಾತ್ರನೂ ತೂಕ ಇದೆ. ಕನ್ನಡ ಸೀನ್ ಆಗಿರ್ಬೋದು, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡ ಜನತೆ ಬಂದು ಕನ್ನಡ ಸಿನಿಮಾನ ನೋಡಿ ಹರಿಸಿ ಬೆಳೆಸಿ ಅಂತೇಳಿ ಒಬ್ಬ ಕನ್ನಡಿಗರ